ಮುಖದಲ್ಲಿ ತುಂಬಾ ಪದೇ ಪದೇ ಮೊಡವೆಗಳಾಗ್ತಾ ಉಂಟಾ, ಅದಕ್ಕೆ ಹಾಲು ಕಾರಣ ಆಗಿರ್ಬೋದು ಅಂತ ನಿಮಗೆ ಯಾರಾದ್ರೂ ಹೇಳಿದಾರ? ಹಾಗಿದ್ರೆ ಈ ವಿಡಿಯೋನ ಸೇವ್ ಮಾಡ್ಕೊಳ್ಳಿ, ಎಂಡಲ್ಲಿ ನಿಮಗೆ ಕ್ಲಾರಿಟಿ ಸಿಗುತ್ತೆ. ಸೊ ಹಾಲಲ್ಲಿ ಏನಿರುತ್ತೆ, ಇನ್ಸುಲಿನ್ ಲೈಕ್ ಗ್ರೋತ್ ಹಾರ್ಮೋನ್ ಇರುತ್ತೆ, ಗ್ರೋತ್ ಫ್ಯಾಕ್ಟರ್ ಹಾರ್ಮೋನ್. ಇದು ಏನ್ ಮಾಡುತ್ತೆ ಅಂದ್ರೆ ಸ್ಕಿನ್ ಅಲ್ಲಿ ಇರುವಂತಹ ಆಯಿಲ್ ಗ್ಲ್ಯಾಂಡ್ಸ್ ನ ಟ್ರಿಗರ್ ಮಾಡಿಬಿಟ್ಟು ಸ್ಕಿನ್ ಅಲ್ಲಿ ಇನ್ಫ್ಲಮೇಷನ್ ಡೆವಲಪ್ ಮಾಡಿಬಿಟ್ಟು ಚಿಕ್ ಮತ್ತೆ ಜಾಲೈನ್ ಏರಿಯಾದಲ್ಲಿ ದೊಡ್ಡ ದೊಡ್ಡ ಮೊಡವೆಗಳನ್ನ ಮಾಡಿಸುತ್ತೆ. ಹಾಗಿದ್ರೆ ಹಾಲನ್ನ ಬಿಟ್ಟು ಬಿಡ್ಬೇಕಾ ಅಂತ ನಿಮ್ಮ ಪ್ರಶ್ನೆ ಇದ್ರೆ ಮೊದಲು ಕೇಳ್ಕೊಳ್ಳಿ. ಇದು ಎಲ್ಲರಿಗೂ ಆಗೋದಿಲ್ಲ. ಇದು ಯಾರಿಗಾಗುತ್ತೆ? ಇನ್ಸುಲಿನ್ ಸೆನ್ಸಿಟಿವಿಟಿ, ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಯಾರು ಇರ್ತಾರೆ, ಹಾಗೆ PCOS ಸಮಸ್ಯೆ ಯಾರಿಗೂ ಆಲ್ರೆಡಿ ಇರುತ್ತೆ, ಯಾರ್ದು ಆಲ್ರೆಡಿ ಗಟ್ ಇಶ್ಯೂ ಆಗಿದೆ ಅಂತವರಿಗೆ ಮಾತ್ರ ಇದು ಸಮಸ್ಯೆ ಟ್ರಿಗರ್ ಆಗುತ್ತೆ. ಅದರಲ್ಲೂ ಯಾವ ಹಾಲಿಂದ ಜಾಸ್ತಿ ಟ್ರಿಗರ್ ಆಗುತ್ತೆ ಅಂತ ನೋಡೋದಾದ್ರೆ ಸ್ಕಿಮ್ ಮಿಲ್ಕ್, ಲೋ ಫ್ಯಾಟ್ ಮಿಲ್ಕ್ ಅಲ್ಲಿ IGF ಫ್ಯಾಕ್ಟರ್ ಏನಿರುತ್ತೆ ಅದು ತುಂಬಾ ಜಾಸ್ತಿ ಇರುತ್ತೆ. ಹೀಗಾಗಿ ತುಂಬಾ ಬೇಗ ಟ್ರಿಗರ್ ಆಗುತ್ತೆ. ಸೊಲ್ಯೂಷನ್ ಏನಪ್ಪಾ ಅಂತ ಅಂದ್ರೆ ಕರ್ಡ್, ಅಂದ್ರೆ ಮೊಸರು, ಮಜ್ಜಿಗೆ, ತುಪ್ಪದ ರೂಪದಲ್ಲಿ ನೀವು ನ್ಯೂಟ್ರಿಯನ್ಸ್ ಅನ್ನ ಫುಲ್ಫಿಲ್ ಮಾಡ್ಕೋಬಹುದು. ಸೊ ಪದೇ ಪದೇ ಎಲ್ಲ ಮಾಡಬೇಕು, ಹಾಲಿಗೆ ದೋಷನೇ ಕೊಡಬೇಡಿ ಮಾರಯ್ಯ. ನಿಮ್ಮ ಹೊಟ್ಟೆ ಸರಿ ಇದೆ ಇಲ್ವೋ, ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇದ್ರೆ ಇದನ್ನ ಮೊದಲು ನೋಡ್ಕೊಳ್ಳಿ ಆಯ್ತಾ. ಲ್ಯಾಕ್ಟೋಸ್ ಇಂಟಾಲರೆನ್ಸ್ ಇದ್ದೀರಾ ಅಂದ್ರೆ ಹಾಲನ್ನ ಒಂದು 15 ದಿನ ಪಕ್ಕಕ್ಕಿಡಿ, ಸ್ಕಿನ್ ಚೆನ್ನಾಗಾಯ್ತಾ, ಹಾಗಿದ್ರೆ ಹಾಲು ದೋಷಣೆ ಮಾಡಿ. ಇಲ್ಲ ಅಂತ ಅಂದ್ರೆ ಎಲ್ಲದಕ್ಕೂ ಹಾಲನ್ನೇ ಒಂದನ್ನೇ ನೀವು ದೋಷಣೆ ಮಾಡ್ತಾ ಹೋದ್ರೆ ಹೇಗೆ? ನೀವೇನ್ ಮಾಡ್ಬೇಕು ಅಂತ ಅಂದ್ರೆ ಮೊಡವೆಗಳನ್ನ ಕಡಿಮೆ ಮಾಡ್ಕೋಬೇಕು ಅಂತ ಅಂದ್ರೆ ನಿಮ್ಮ ಒತ್ತಡ, ಪೂರ್ತಿ ದಿನದ ಪ್ರೋಟೀನ್ ಇಂಟೇಕ್, ಒಳ್ಳೆ ರೀತಿಯ ನಿದ್ದೆ, ಫಿಸಿಕಲ್ ಆಕ್ಟಿವಿಟಿ ಎಲ್ಲದರ ಮೇಲೂ ಗಮನ ಕೊಡೋದು ತುಂಬಾ ಇಂಪಾರ್ಟೆಂಟ್. ಇನ್ನು ಮುಂದೆ ಯಾವುದೇ ಒಂದು ನನ್ನ ಪ್ರೀತಿಯ ಆಹಾರಕ್ಕೆ ದೋಷಣೆ ಕೊಡೋ ಮುಂಚೆ ಸ್ವಲ್ಪ ರಿಸರ್ಚ್ ಮಾಡಿ.